ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನ್ ಮತ್ತು ಅಫ್ಘಾನ್ ನಡುವಿನ ಉದ್ವಿಗ್ನತೆ ಈಗ ಪೀಕ್ಗೆ ಹೋಗ್ತಾ ಇದೆ. ಟರ್ಕಿಯಲ್ಲಿ ನಡೀತಾ ಇದ್ದ ಮೂರನೇ ಮತ್ತು ಕೊನೆ ಹಂತದ ಶಾಂತಿ ಮಾತುಕತೆ ಮುರಿದು ಬಿದ್ದಿದೆ. ಡ್ಯೂರೆಂಟ್ ಗಡಿ, ಪಾಕ್ ಮತ್ತು ಅಫ್ಘಾನ್ ನಡುವಿನ ಗಡಿ, ಅಲ್ಲಿ ಯುದ್ಧದ ಆತಂಕ ಹೆಚ್ಚಾಗಿದೆ. 2 ದಿನಗಳ ಮಾತುಕತೆಯಲ್ಲಿ ಪಾಕ್ ಬೇಜವಾಬ್ದಾರಿತನದಿಂದ ಬಿಹೇವ್ ಮಾಡಿದೆ. ಕೋಆಪರೇಟ್ ಮಾಡ್ತಾ ಇಲ್ಲ, ಸಹಕಾರನೇ ಕೊಡ್ತಾ ಇಲ್ಲ, ಅವರಿಗೆ ಬೇಕಾಗೇ ಇಲ್ಲ ಅಂತ ಹೇಳಿ ಅಫ್ಘಾನ್ನ ತಾಲಿಬಾನ್ ಸರ್ಕಾರ ಆರೋಪಿಸಿದೆ ಪಾಕ್ ಮೇಲೆ. ಮಾತುಕತೆ ನಡೀತಿರುವಾಗ ಪಾಕಿಸ್ತಾನ ಕಡೆಯವರು ತಮ್ಮ ಆಂತರಿಕ ಸಮಸ್ಯೆಗಳ ಹೊಣೆಯನ್ನ ನಮ್ಮ ಮೇಲೆ, ತಾಲಿಬಾನ್ಗಳ ಮೇಲೆ ಹಾಕೋಕೆ ಪ್ರಯತ್ನ ಪಡ್ತಾ ಇದ್ರು. ತಮ್ಮ ಭದ್ರತೆಯನ್ನ ಇಂಪ್ರೂವ್ ಮಾಡೋಕ್ಕಾಗ್ಲಿ, ಅಫ್ಘಾನಿಸ್ತಾನದಲ್ಲಿ ಶಾಂತಿ ನೆಲೆಸುವ ಹಾಗೆ ಮಾಡೋಕ್ಕಾಗ್ಲಿ ಅವರು ಜವಾಬ್ದಾರಿನೇ ತಗೊಳ್ತಾ ಇಲ್ಲ. ಬರೀ ನಮ್ಮನ್ನು ದೂರೋದು ಅದೇ ಆಗಿದೆ ಅವರಿಗೆ. ಹೀಗಾಗಿ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ತಾಲಿಬಾನ್ ವಕ್ತಾರ ಜಬೀಹುಲ್ಲಾ ಮುಜಾಹಿದ್ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಪಾಕಿಸ್ತಾನ ಕೂಡ ಇದನ್ನ ಕನ್ಫರ್ಮ್ ಮಾಡಿದೆ. ಮಾತುಕತೆ ವಿಫಲ ಆದರೆ ಯುದ್ಧ ಗ್ಯಾರಂಟಿ ಅಂತ ಡಂಗುರ ಸಾರಿದ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಎಲ್ಲ ಮುರಿದು ಹೋಗಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. 3ನೇ ಹಂತದ ಮಾತುಕತೆ ಮುರಿದು ಬಿದ್ದಿದೆ. ಮುಂದಿನ ಮಾತುಕತೆಗೆ ಡೇಟ್ ಏನು ಫಿಕ್ಸ್ ಆಗಿಲ್ಲ. ಎರಡೂ ಕಡೆಯವರು ಯಾವುದಕ್ಕೂ ಕಾಂಪ್ರಮೈಸ್ ಆಗದೆ ಎಲ್ಲ ಕೊಲ್ಯಾಪ್ಸ್ ಆಯಿತು. ಅಫ್ಘಾನ್ ಕಡೆಯಿಂದ ಯಾವುದೇ ರೀತಿ ದಾಳಿ ಆಗದೆ ಇದ್ರೆ ಈ ಕದನ ವಿರಾಮ ಕಂಟಿನ್ಯೂ ಆಗುತ್ತೆ. ಆದರೆ ಅಫ್ಘಾನಿಸ್ತಾನ ಏನಾದರೂ ಕಿರಿಕಿರಿ ಮಾಡಿದ್ರೆ ನಾವು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನ ಪಾಕ್ ರಕ್ಷಣಾ ಸಚಿವ ಕೊಟ್ಟಿದ್ದಾರೆ. ಮೂಲಕ ಡ್ಯೂರೆಂಟ್ ಗಡಿಯಲ್ಲಿ ಮತ್ತೆ ಯುದ್ಧ ಆಗೋದು ಬಹುತೇಕ ಖಚಿತ ಅಫ್ಘಾನ್ ಮತ್ತು ಈ ಪಾಕಿಸ್ತಾನ ನಡುವೆ ಅನ್ನೋ ವಾತಾವರಣ ಇದೆ. ಈ ನಡುವೆ ತಾಲಿಬಾನಿ ಸರ್ಕಾರದ ಗಡಿ ಮತ್ತು ಬುಡಕಟ್ಟು ವ್ಯವಹಾರಗಳ ಸಚಿವ ನೂರುಲ್ಲಾ ನೂರಿ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಹತ್ರ ದುರಹಂಕಾರ ತೋರಿಸಬೇಡಿ, ತಾಳ್ಮೆ ಪರೀಕ್ಷೆ ಮಾಡಬೇಡಿ, ನಿಮ್ಮ ಹತ್ರ ಜಾಸ್ತಿ ಮಿಲಿಟರಿ ಪವರ್ ಇದೆ ಅಂತ ಹಾರಾಡಬೇಡಿ, ನಮ್ಮನ್ನ ಸೋಲಿಸೋ ಶಕ್ತಿ ನಿಮಗೆ ಖಂಡಿತ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಈ ಹಿಂದೆ ನಮ್ಮನ್ನ ಎದುರು ಹಾಕೊಂಡ ಅಮೆರಿಕ, ರಷ್ಯಾ ಅವ್ರ ಕತೆ ಏನಾಯ್ತು ಅಂತ ಗೊತ್ತಾ ನಿಮಗೆ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಧಮಕಿ ಹಾಕಿದ್ದಾರೆ. ನಮ್ಮಿಂದ ಅಷ್ಟು ದೂರದಲ್ಲಿದ್ದ ಅವ್ರಿಗೇನೆ ನಡುಕ ಹುಟ್ಟಿಸಿದ್ವಿ, ನೀವು ಪಕ್ಕದಲ್ಲಿದ್ದೀರಿ, ನಮ್ದು ಸ್ವಲ್ಪ ಹುಷಾರಾಗಿರಿ, ಗೊತ್ತಲ್ಲ ಹೆಂಗ್ ನುಗ್ಗಿ ಎಲ್ಲಿಂದ ಆಚೆ ಬರ್ತೀವಿ ಅಂತ ಗೊತ್ತಲ್ಲ ನಿಮಗೆ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ನಡುವೆ ಈ ಇಬ್ಬರ ಕದನಕ್ಕೆ ಸಂಬಂಧಪಟ್ಟಂತೆ ಭಾರತ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದೆ. ಪಾಕಿಸ್ತಾನ ಕೆಣಕಿದ್ರೆ ನಾವು ಉತ್ತರ ಕೊಡಬೇಕಾಗುತ್ತೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕೆಲ ದಿನಗಳ ಮುನ್ನ ಅಫ್ಘಾನಿಸ್ತಾನದ ಹಿಂದೆ ಭಾರತ ಇದೆ, ಅವರೇ ಆಟ ಆಡಿಸ್ತಿರೋದು ಅವ್ರನ್ನ, ಭಾರತ ನಮ್ಮ ಮೇಲೆ ಪ್ರಾಕ್ಸಿ ಯುದ್ಧ ಮಾಡ್ತಾ ಇದೆ ಅಫ್ಘಾನ್ ಮೂಲಕ ಅಂತ ಪಾಕ್ ರಕ್ಷಣಾ ಸಚಿವ, ಸೋಕಾಲ್ಡ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ರಾಜನಾಥ್ ಸಿಂಗ್, ಪಾಕಿಸ್ತಾನ ಸುಮ್ಮನೆ ಭಾರತದ ಮೇಲೆ ಆರೋಪ ಮಾಡ್ತಾ ಇದೆ, ನಮಗೆ ಯಾವುದೇ ರಾಷ್ಟ್ರಗಳ ನಡುವೆ ಉದ್ವಿಗ್ನತೆ ಹೆಚ್ಚು ಮಾಡೋಕೆ ಆಸಕ್ತಿ ಇಲ್ಲ, ಜಗತ್ತಲ್ಲಿ ಶಾಂತಿ ಇರಬೇಕು, ಇದನ್ನ ನಾವು ಬಯಸ್ತೀವಿ, ನಾವು ಯಾರನ್ನು ಪ್ರಚೋದಿಸಲ್ಲ, ಯಾವುದೇ ಸಂಘರ್ಷವನ್ನು ಎನ್ಕರೇಜ್ ಮಾಡಲ್ಲ, ಹಾಗೆ ಬೇರೆ ರಾಷ್ಟ್ರಗಳ ಸಂಘರ್ಷದಲ್ಲೂ ಮೂಗು ತೂರಿಸಲ್ಲ. ಆದರೆ ಸುಮ್ಮನೆ ನಮ್ಮ ಹೆಸರನ್ನ ತಂದ್ರೆ, ನಮ್ಮನ್ನ ಕೆರಳಿಸಿದ್ರೆ ನಾವು ಸುಮ್ಮನೆ ಬಿಡಲ್ಲ, ಅವ್ರನ್ನ ಕ್ಷಮಿಸಲ್ಲ. ಭಾರತದ ರಾಷ್ಟ್ರೀಯ ಭದ್ರತೆ ಮತ್ತು ಸ್ವಾಭಿಮಾನದ ರಕ್ಷಣೆಗೆ ನಾವು ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿರೋರಲ್ಲ, ನಾವೇ ರಕ್ಷಣೆ ಮಾಡ್ಕೊಳ್ತೀವಿ, ನಿರ್ಧಾರ ಆಗಲಿ ಕ್ರಮ ಆಗಲಿ ನಾವೇ ಇಂಡಿಪೆಂಡೆಂಟ್ ಆಗಿ ತಗೊಳ್ತೀವಿ ಅನ್ನೋ ಎಚ್ಚರಿಕೆಯನ್ನ ಪಾಕಿಸ್ತಾನಕ್ಕೆ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಪ್ರತ್ಯೇಕ ಎಕ್ಸ್ಕ್ಲೂಸಿವ್ ಕಾಂಟೆಂಟ್ಗೆ ಆಕ್ಸೆಸ್ ಪಡೆಯೋಕೆ, ಲೈವ್ ಇಂಟರಾಕ್ಷನ್ ಅಲ್ಲಿ ಪಾಲ್ಗೊಳ್ಳೋಕೆ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಆಸಕ್ತರು ಕನ್ಸಿಡರ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಇನ್ನು ಪಾಕ್ ಜೊತೆ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಆಪರೇಷನ್ ಪಿಂಪಲ್ ಹೆಸರಲ್ಲಿ ದೊಡ್ಡ ಬೇಟೆಯಾಡಿದ್ದಾರೆ. ಕುಪ್ವಾರ್ ಜಿಲ್ಲೆಯ ಕೇರನ್ ಅನ್ನೋ ಕಡೆ ಭದ್ರತಾ ಪಡೆಗಳು 2 ಪಾಕ್ ಪ್ರಾಯೋಜಿತ ಉಗ್ರಗಾಮಿಗಳನ್ನ ಹೊಡೆದು ಹಾಕಿದ್ದಾರೆ. ಹೀಗಂತ ಭಾರತೀಯ ಸೇನೆಯ ಚಿನಾರ್ ಕೋರ್ ಮಾಹಿತಿ ಕೊಟ್ಟಿದೆ. ನವೆಂಬರ್ 7ನೇ ತಾರೀಕು LOC ಗಡಿಯ ಕೇರನ್ ಪ್ರದೇಶದಲ್ಲಿ ಒಳನುಸುಳುವಿಕೆ ಯತ್ನ ನಡೀತಾ ಇದೆ ಅಂತ ಹೇಳಿ ಭದ್ರತಾ ಪಡೆಗಳಿಗೆ ಗುಪ್ತಚರ ಮಾಹಿತಿ ಸಿಕ್ಕಿತ್ತು. ಇದನ್ನು ಆಧರಿಸಿ ಜಾಯಿಂಟ್ ಟಾಸ್ಕ್ ಫೋರ್ಸ್, ಆರ್ಮಿ ಹಾಗೂ ಪ್ಯಾರಾ ಮಿಲಿಟರಿ ಪಡೆಗಳು ಸೇರಿ ಜಂಟಿಯಾಗಿ ಉಗ್ರರ ವಿರುದ್ಧ ಆಪರೇಷನ್ ಪಿಂಪಲ್ ಲಾಂಚ್ ಮಾಡಿ ಶೋಧ ಕಾರ್ಯಾಚರಣೆ ಶುರು ಮಾಡಿದ್ವು. ಈ ವೇಳೆ ಕೇರನ್ ಪ್ರದೇಶದಲ್ಲಿ ಕೆಲವರ ಅನುಮಾನಾಸ್ಪದ ಚಲನವಲನ ಗಮನಿಸಿ ಅವರಿಗೆ ಪ್ರಶ್ನೆ ಮಾಡಿದಾಗ ಅವರು ಗುಂಡು ಹಾರಿಸೋಕೆ ಶುರು ಮಾಡಿದ್ರು. ಹೀಗಾಗಿ ತಕ್ಷಣ ನಮ್ಮ ಹೆಚ್ಚುವರಿ ಪಡೆ ಅಲ್ಲಿ ನಿಯೋಜನೆಗೊಂಡು ಉಗ್ರರು ಆ ಪ್ರದೇಶದಿಂದ ತಪ್ಪಿಸಿಕೊಡಬಾರದು ಅಂತ ಹೇಳಿ ಅವ್ರನ್ನ ಸುತ್ತುವರೆದು ಹತ್ತಿಕ್ಕೋ ಕೆಲಸ ಮಾಡ್ತಾ ಇದ್ದೇವೆ. ಸದ್ಯ 2 ಹೊಡೆದು ಹಾಕಿದ್ವಿ ಉಗ್ರರನ್ನ. ಈ ಭಾಗದಲ್ಲಿ ಇನ್ನಷ್ಟು ಉಗ್ರರು ಆವತ್ತುಕೊಂಡಿರೋ ಸಾಧ್ಯತೆ ದಟ್ಟವಾಗಿದ್ದು ಅವರಿಗಾಗಿ ಶೋಧ ಕಂಟಿನ್ಯೂ ಮಾಡಿದ್ದೀವಿ ಅಂತ ಸೇನೆ ಮಾಹಿತಿ ಕೊಟ್ಟಿದೆ. ಈ ಮೂಲಕ ಭಾರತದ ಒಳಗೆ ನುಸುಳೋ ಯತ್ನ ಮಾಡಿ ಇಲ್ಲಿ ಉಗ್ರ ಕೃತ್ಯಗಳನ್ನು ಮಾಡೋಕೆ ಪ್ಲಾನ್ ಮಾಡಿದ್ದ ಉಗ್ರರನ್ನೇ ನಮ್ಮ ಸೇನೆ ಹೊಸಕ್ಕೆ ಹಾಕಿದೆ. ಸ್ನೇಹಿತರೆ, 3 ದಿನಗಳ ಹಿಂದಷ್ಟೇ ಇದೇ ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯ ಛತ್ರು ಏರಿಯಾದಲ್ಲಿ ಭದ್ರತಾ ಪಡೆಗಳು ಉಗ್ರರಿಗಾಗಿ ಆಪರೇಷನ್ ಛತ್ರು ನಡೆಸಿದ್ರು. ಇದರ ಬೆನ್ನಲ್ಲೇ ಈ ಬೆಳವಣಿಗೆ. ಇತ್ತ ಉಗ್ರರು ಪಾಕಿಸ್ತಾನದಿಂದ ಒಳನುಗ್ಗೋ ಸಾಧ್ಯತೆ ಹೆಚ್ಚಿರೋದ್ರಿಂದ ಜಮ್ಮು ಪಠಾಣ್ಕೋಟ್ ಸೆಕ್ಟರ್ ಉದ್ದಕ್ಕೂ ಹೆಚ್ಚುವರಿ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ. ಖುದ್ದು ಆರ್ಮಿಯ ವೆಸ್ಟರ್ನ್ ಕಮಾಂಡ್ ಲೆಫ್ಟಿನೆಂಟ್ ಜನರಲ್ ಮನೋಜ್ ಕುಮಾರ್ ಕಟಿಯಾರ್ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲದರ ಮೇಲುಸ್ತುವಾರಿಯನ್ನು ನಡೆಸ್ತಾ ಇದ್ದಾರೆ. ಹೈ ಅಲರ್ಟ್ನಲ್ಲಿದೆ ಸೇನೆ. ಇನ್ನು ಇರಾನ್ ಮೇಲೆ ಇಸ್ರೇಲ್ ಮತ್ತೊಂದು ಸುತ್ತಿನ ದಾಳಿ ಮಾಡಬಹುದು ಅನ್ನೋ ಚರ್ಚೆ ನಡುವೆ ಅಮೆರಿಕ ಮತ್ತು ಇಸ್ರೇಲ್ ಇಬ್ಬರೂ ಕೂಡ ಇರಾನ್ ಮೇಲೆ ದೊಡ್ಡ ಆರೋಪ ಮಾಡಿದ್ದಾರೆ. ಮೆಕ್ಸಿಕೋದಲ್ಲಿರೋ ಇಸ್ರೇಲ್ ರಾಯಭಾರಿ ಇನತ್ ಕ್ರಾನ್ಸ್ ನೈಜರ್ ಹತ್ಯೆ ಮಾಡೋಕೆ ಇರಾನ್ ದೊಡ್ಡ ಸಂಚು
ರೂಪಿಸಿತ್ತು ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ. ಆದರೆ ಮೆಕ್ಸಿಕೋ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಈ ಹತ್ಯೆ ಪ್ರಯತ್ನವನ್ನ ಫೇಲ್ ಮಾಡಿದ್ದಾರೆ ಅಂತ ಇಸ್ರೇಲ್ ವಿದೇಶಾಂಗ ಸಚಿವಾಲಯ ಸ್ಫೋಟಕ ಆರೋಪ ಮಾಡಿದೆ. ನಮ್ಮ ರಾಯಭಾರಿ ಹತ್ಯೆ ಮಾಡೋಕೆ ಇರಾನ್ ಹೆಣೆದಿದ್ದ ಉಗ್ರ ಜಾಲವನ್ನು ವಿಫಲಗೊಳಿಸಿದ್ದಕ್ಕೆ ಮೆಕ್ಸಿಕೋ ಭದ್ರತಾ ಪಡೆ ಮತ್ತು ಪೊಲೀಸ್ ಇಲಾಖೆಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಅಂತ ಕೂಡ ಇಸ್ರೇಲ್ ಹೇಳಿದೆ. ಇನ್ನು ಈ ಹತ್ಯೆ ಪ್ರಯತ್ನ ಕುರಿತು ಮಾತನಾಡಿರುವ ಅಮೆರಿಕನ್ ಅಧಿಕಾರಿಗಳು, ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ಗೆ ಸೇರಿದ ವಿಶೇಷ ಪಡೆ ಕದ್ಸ್ ಫೋರ್ಸ್ 2024 ಹತ್ಯೆಗೆ ತಯಾರಿ ಶುರು ಮಾಡಿತ್ತು. ಆದರೆ ಈಗ ಈ ಸಂಚು ಎಕ್ಸ್ಪೋಸ್ ಆಗಿದೆ. ಇದರಲ್ಲಿ ಇನ್ವಾಲ್ವ್ ಆದವರು ಈ ಕಾರ್ಯಾಚರಣೆ ನಡೆಸೋಕೆ ವೆನೆಜುವೆಲಾದಲ್ಲಿರೋ ಇರಾನ್ ಎಂಬಸಿಯನ್ನ ತಮ್ಮ ಬೇಸ್ ಆಗಿ ಏಜೆಂಟ್ಸ್ ಹಾಗೂ ಹೆಲ್ಪರ್ಗಳಿಗೆ ರಿಕ್ರೂಟ್ ಮಾಡೋಕೆ ಬಳಸಿಕೊಂಡಿರೋ ಸಾಧ್ಯತೆ ಇದೆ. ಯಾಕಂದ್ರೆ ವೆನೆಜುವೆಲಾದ ಮಡುರೋ ಸರ್ಕಾರ ಮತ್ತು ಇರಾನ್ ತುಂಬಾನೇ ಕ್ಲೋಸ್ ಇದ್ದಾರೆ. ಸದ್ಯ ಈ ಹತ್ಯೆ ಸಂಚನ ಸಂಪೂರ್ಣವಾಗಿ ವಿಫಲಗೊಳಿಸಲಾಗಿದ್ದು ಪ್ರಸ್ತುತ ಯಾವುದೇ ರೀತಿಯ ಅಪಾಯ ಇಲ್ಲ. ಇಂಥ ಘಟನೆಗಳು ಹೊಸತಲ್ಲ. ಇರಾನ್ ಹಲವು ವರ್ಷಗಳಿಂದ ಇಂಥ ಕೆಲಸ ಮಾಡ್ತಾನೆ ಬಂದಿದೆ. ಇತರ ರಾಷ್ಟ್ರಗಳ ರಾಜತಾಂತ್ರಿಕರು, ಪತ್ರಕರ್ತರು, ಇರಾನ್ನಿಂದ ತಪ್ಪಿಸಿಕೊಂಡವರು ಇರಾನ್ ಸರ್ಕಾರದ ಟೀಕಾಕಾರರನ್ನ ಮುಗಿಸೋಕೆ ಪ್ಲಾನ್ ಮಾಡ್ತಾನೆ ಇರ್ತಾರೆ. ಇವರು ಹತ್ಯೆ ಕೂಡ ಮಾಡ್ತಾ ಇರ್ತಾರೆ. ಈ ಕಾರಣದಿಂದ ಇರಾನ್ ಜೊತೆಗೆ ಸಂಬಂಧ ಹೊಂದಿರೋ ಪ್ರತಿಯೊಂದು ರಾಷ್ಟ್ರವೂ ಸ್ವಲ್ಪ ಥಿಂಕ್ ಮಾಡಬೇಕು ಅಂತ ಇಸ್ರೇಲ್ ಹೇಳಿದೆ. ಆದರೆ ಈ ಹತ್ಯೆ ಯತ್ನವನ್ನ ಹೇಗೆ ವಿಫಲಗೊಳಿಸಲಾಯಿತು, ಹೇಗೆ ಪತ್ತೆ ಹಚ್ಚಿದ್ರು ಇನ್ನೂ ಕೂಡ ಡೀಟೇಲ್ ಕೊಟ್ಟಿಲ್ಲ. ಆದರೆ ಕುರಿತು ಮೆಕ್ಸಿಕೋ ವಿದೇಶಾಂಗ ಸಚಿವಾಲಯ ರಿಯಾಕ್ಟ್ ಮಾಡಿ ನಮಗೆ ಈ ಹತ್ಯೆ ಸಂಚು ನಡೆದಿರೋ ಬಗ್ಗೆ ಯಾವುದೇ ಮಾಹಿತಿನೇ ಸಿಕ್ಕಿಲ್ಲ ಅಂತ ಹೇಳಿದೆ. ಮೆಕ್ಸಿಕೋದಲ್ಲಿರೋ ಇರಾನ್ ರಾಯಭಾರ ಕಚೇರಿ ಈ ಆರೋಪಗಳನ್ನ ತಳ್ಳಿ ಹಾಕಿದೆ. ಮೆಕ್ಸಿಕೋ ಮತ್ತು ಇರಾನ್ ನಡುವೆ ಐತಿಹಾಸಿಕ ಮತ್ತು ಸ್ನೇಹಪರ ಸಂಬಂಧ ಏನಿದೆ ಅದನ್ನ ಹಾಳು ಮಾಡಕ್ಕೆ ಇಸ್ರೇಲ್ ಮಾಡಿರೋ ಪಿತೂರಿ ಇದು ಅಂತ ಆರೋಪಿಸಿದೆ. ಏನೋ ಪಶ್ಚಿಮ ಆಫ್ರಿಕಾ ರಾಷ್ಟ್ರ ಮಾಲಿಯಿಂದ ಮತ್ತೆ 5 ಭಾರತೀಯರನ್ನ ಅಪಹರಣ ಮಾಡಲಾಗಿದೆ. ಬಂದೂಕುದಾರಿಗಳು ಈ ರೀತಿ ಮಾಡಿದ್ದಾರೆ. ಕೊಬ್ರಿ ಪ್ರದೇಶದಲ್ಲಿ ಈ ಘಟನೆಯಾಗಿದೆ. 5 ಭಾರತೀಯರು ಎಲೆಕ್ಟ್ರಿಫಿಕೇಶನ್ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಅವರ ಬೆಂಗಾವಲು ವಾಹನವನ್ನ ಶಸ್ತ್ರಸಜ್ಜಿತ ವ್ಯಕ್ತಿಗಳು ಕಿಡ್ನಾಪ್ ಮಾಡಿ ಅವ್ರನ್ನ ಅಪಹರಿಸಿಕೊಂಡು ಹೋಗಿದ್ದಾರೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಇನ್ನುಳಿದ ಭಾರತೀಯರನ್ನ ಮಾಲಿ ರಾಜಧಾನಿ ಬಿಮಾಕೋಗೆ ಈಗ ಶಿಫ್ಟ್ ಮಾಡಲಾಗಿದೆ. ಆದರೆ ಇಲ್ಲಿವರೆಗೂ ಯಾವೊಂದು ಸಂಘಟನೆ ಕೂಡ ಅಪಹರಣ ಮಾಡಿದ್ದೀವಿ, ಇದು ಬೇಡಿಕೆ ಇದೆ, ಕೊಟ್ಟರೆ ಬಿಡ್ತೀವಿ, ಆ ಥರದ್ದು ಯಾರೂ ಕೂಡ ಇನ್ನೂ ಹೇಳಲಿಲ್ಲ. ಹಾಗಾಗಿ ಎಲ್ಲಿ ಹೋದ್ರು ಅಂತ ಈಗ ಹುಡುಕಲಾಗ್ತಿದೆ. ಸೇನಾ ಆಡಳಿತ ಇರೋ ಮಾಲಿಯಲ್ಲಿ ಎಕ್ಯೂ ಸಂಘಟನೆಗೆ ಸೇರಿದ ಉಗ್ರ ಗುಂಪುಗಳು ಸರಣಿ ದಾಳಿಗಳನ್ನು ಮಾಡ್ತಾನೆ ಇರ್ತಾರೆ. ಯಾವಾಗಲೂ ಕೂಡ ವಿದೇಶಿ ಪ್ರಜೆಗಳನ್ನ ಕಿಡ್ನಾಪ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಅವರೇ ಮಾಡಿದಾರಾ ಅನ್ನೋ ಪ್ರಶ್ನೆ ಇದೆ ಈಗ. ಅಂದ ಹಾಗೆ ಸ್ನೇಹಿತರೆ, ದೂರದ ಮಾಲಿಗೆ ಭಾರತೀಯರು ಯಾಕೆ ಕೆಲಸಕ್ಕೆ ಹೋಗ್ತಾರೆ ಅಷ್ಟು ದೂರ, ಅಲ್ಲಿನ ಸಿಚುವೇಶನ್ ಹೇಗಿದೆ, ಇದರ ಕುರಿತಂತೆ ನಾವು ಆಲ್ರೆಡಿ ಈ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಸ್ನೇಹಿತರೆ. ಆಸಕ್ತರು ಈ ವರದಿಯನ್ನು ಚೆಕ್ ಮಾಡ್ಬೋದು. ಇನ್ನು ಖಲಿಸ್ತಾನಿ ಉಗ್ರರ ವಿಚಾರದಲ್ಲಿ ಅಮೆರಿಕದ ಬ್ಲೂಮ್ಬರ್ಗ್ ಪತ್ರಿಕೆ ಭಾರತದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದೆ. ಗುರು ಪತ್ವಂತ್ ಸಿಂಗ್ ಪನ್ನೂನ್, ಹರ್ದೀಪ್ ಸಿಂಗ್ ನಿಜ್ಜರ್ ಹಾಗೂ ಅವತಾರ್ ಸಿಂಗ್ ಖಾಂಡಾ ಈ 3 ಖಲಿಸ್ತಾನಿಗಳನ್ನ ಆ ಮೈಂಡ್ ಸೆಟ್ನವರನ್ನ ಮುಗಿಸೋಕೆ ಭಾರತ ಸಂಚು ರೂಪಿಸಿದೆ. ಈ ಕುರಿತು ಬ್ರಿಟಿಷ್ ಇಂಟೆಲಿಜೆನ್ಸ್ ಏಜೆನ್ಸಿ GCHQ 2023 ಜುಲೈ ಕೊನೆಯಲ್ಲಿ ಕೆನಡಾ ಸರ್ಕಾರದೊಂದಿಗೆ ಮಾಹಿತಿ ಶೇರ್ ಮಾಡಿಕೊಂಡಿತ್ತು ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ. ಇನ್ಸೈಡ್ ದಿ ಡೆತ್ಸ್ ದಟ್ ರಾಕ್ಡ್ ಇಂಡಿಯಾಸ್ ರಿಲೇಷನ್ಸ್ ವಿತ್ ದ ವೆಸ್ಟ್ ಅನ್ನೋ ಶೀರ್ಷಿಕೆಯಡಿ ಸೋ ಕಾಲ್ಡ್ ವಿಡಿಯೋ ಡಾಕ್ಯುಮೆಂಟ್ರಿಯನ್ನು ಶೇರ್ ಮಾಡಿದೆ. ಇದರಲ್ಲಿ ಕೆನಡಾದಲ್ಲಿ ಹರ್ದೀಪ್ ಸಿಂಗ್ ನಿಜ್ಜರ್, ಬ್ರಿಟನ್ನಲ್ಲಿ ಅವತಾರ್ ಸಿಂಗ್ ಖಾಂಡಾ ಮತ್ತು ಅಮೆರಿಕದಲ್ಲಿ ಗುರು ಪತ್ವಂತ್ ಸಿಂಗ್ ಪನ್ನೂನ್ರನ್ನ ಹತ್ಯೆ ಮಾಡೋ ಬಗ್ಗೆ ಕೆಲ ವ್ಯಕ್ತಿಗಳು ಚರ್ಚೆ ಮಾಡ್ತಾ ಇದ್ರು. ಅವರು ಭಾರತದ ಪರವಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಆರೋಪ ಮಾಡಲಾಗಿದೆ. ಸದ್ಯ ಭಾರತ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಇದಕ್ಕೆ. ಆದರೆ ಈಗ ಆಲ್ರೆಡಿ ಭಾರತ ಈ ಖಲಿಸ್ತಾನಿಗಳ ಹತ್ಯೆ ಸಂಚಿನಲ್ಲಿ ನಮ್ಮ ಪಾತ್ರ ಇಲ್ಲ, ಇದೆ ಅನ್ನೋದಾದ್ರೆ ಸಾಕ್ಷ್ಯ ಕೊಡಿ ಅಂತ ಹೇಳಿತ್ತು. ಟ್ರುಡೋ ಕೆನಡಾ PM ಆಗಿದ್ದಾಗ ದೊಡ್ಡ ವಿವಾದ ಆಗಿತ್ತು, ಸಂಬಂಧ ಹಾಳಾಗಿತ್ತು. ಅಲ್ಲಿ ಟ್ರುಡೋ ಹೋಗಿ ಕಾರ್ನಿ ಕೆನಡಾ PM ಆದಮೇಲೆ ಸ್ವಲ್ಪ ಪರಿಸ್ಥಿತಿ ಇಂಪ್ರೂವ್ ಮಾಡಿದ್ರು. ಈಗ ಮತ್ತೆ ಈ ವಿಡಿಯೋ ಈಗ ಪಬ್ಲಿಷ್ ಮಾಡಲಾಗಿದೆ. ಇದು ಯಾವ ರೀತಿ ಡಿಪ್ಲೊಮ್ಯಾಟಿಕ್ ಬೆಂಕಿ ಬೀಳೋಕೆ ಕಾರಣ ಆಗುತ್ತೆ ಅನ್ನೋದು ನೋಡಬೇಕು. ಇನ್ನೊಂದ್ ಕಡೆ ಪಾಕ್ನಲ್ಲಿ ಎಲ್ಲವನ್ನೂ ಕಂಟ್ರೋಲ್ ಮಾಡೋ ಸೇನೆಗೆ ಇನ್ನಷ್ಟು ಪವರ್ ಕೊಡೋಕೆ, ಮುನೀರನನ್ನ ಇನ್ನಷ್ಟು ಸೂಪರ್ ಪವರ್ ಪಾಕಿಸ್ತಾನದ ಒಳಗಡೆ ಮಾಡೋಕೆ ಸಂವಿಧಾನ ತಿದ್ದುಪಡಿ ಮಾಡೋಕೆ ಕೆಲಸ ನಡೀತಾ ಇದೆ. ಪಾಕ್ ಸಂವಿಧಾನದ 243ನೇ ಆರ್ಟಿಕಲ್ಗೆ 27ನೇ ತಿದ್ದುಪಡಿ ತರೋ ವರ್ಕ್ ಶುರುವಾಗಿದೆ. ಪಾಕ್ನ ಸಂವಿಧಾನದ 243ನೇ ವಿಧಿ ಪ್ರಕಾರ ಎಲ್ಲ ಸಶಸ್ತ್ರ ಪಡೆಗಳು ಫೆಡರಲ್ ಗವರ್ಮೆಂಟ್ ಅಧೀನದಲ್ಲಿ ಕೆಲಸ ಮಾಡಬೇಕು. ಸರ್ಕಾರ ಹೇಳಿದಂಗೆ ಕೇಳಬೇಕು. ಹೆಸರಿಗಾದ್ರೂ ಆ ರೀತಿ ಇತ್ತು. ಎಲ್ಲ ಸೇನೆನೇ ಕಂಟ್ರೋಲ್ ಮಾಡಿದ್ರು ಕೂಡ ಸೇನೆ ಎಲ್ಲ ಪ್ರಮುಖ ಹುದ್ದೆಗಳನ್ನ ಸರ್ಕಾರವೇ ನೇಮಕ ಮಾಡಬೇಕು ಅನ್ನೋ ನಿಯಮ ಇತ್ತು. ಆದ್ರೆ ಈಗ ಇದಕ್ಕೂ ಚೇಂಜ್ ಮಾಡೋ ಹೊರಟಿದ್ದಾರೆ. ಪ್ರಧಾನಮಂತ್ರಿ ಅಧಿಕಾರ ವ್ಯಾಪ್ತಿಯನ್ನ ಕಮ್ಮಿ ಮಾಡಿ ಸೇನೆಗೆ ಅವ್ರಿಗವರಿಗೆ ಹೆಚ್ಚಿನ ಪವರ್ ಕೊಟ್ಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದಾರೆ. ಪ್ರಾಂತೀಯ ಸರ್ಕಾರಗಳ ಅಧಿಕಾರವನ್ನ ಕೂಡ ಇದರಲ್ಲಿ ಕಟ್ ಮಾಡಲಾಗ್ತಿದೆ. ಎಲ್ಲ ಕಂಟ್ರೋಲ್ ಸೇನೆ ಮತ್ತು ಸೇನೆ ಬೆಂಬಲಿತ ಪಾಕ್ನ ಕೇಂದ್ರ ಸರ್ಕಾರದ ಅಡಿಗೆ ಬರುತ್ತೆ. ಹೀಗಾಗಿ ಇದಕ್ಕೆ ಹಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯಾಯದ ಸಾವು ಇದು ಅಂತ ಹೇಳಿ ಕೂಗು ಹೇಳ್ತಾ ಇದೆ ಪಾಕಿಸ್ತಾನದಲ್ಲಿ. ಈ ತಿದ್ದುಪಡಿ ಜಾರಿ ಆದ್ರೆ ಕಳೆದ 30 ವರ್ಷಗಳಲ್ಲಿ ಅತಿ ಕೆಟ್ಟ ಕಾನೂನಾಗುತ್ತೆ. ಇದರಿಂದ ಪಾಕ್ ಇತಿಹಾಸದಲ್ಲೇ ದೊಡ್ಡ ಅಪಾಯ ಎದುರಾಗೋ ಚಾನ್ಸಸ್ ಇದೆ ಅಂತ ಪಾಕ್ನ ವಕೀಲ ಅಸಾದ್ ರಹೀಂ ಖಾನ್ ಡಾನ್ ಪತ್ರಿಕೆಯಲ್ಲಿ ದೊಡ್ಡ ಆರ್ಟಿಕಲ್ ಬರೆದಿದ್ದಾರೆ. ಅಲ್ಲದೆ ಇದು ಪಾಕ್ನಲ್ಲಿ
ಮಿಲಿಟರಿ ಅಧಿಕಾರ ಸ್ಥಾಪನೆಗೆ ಕಾನೂನು ಬಾಹಿರವಾಗಿ ಮಾಡ್ತಿರೋ ತಿದ್ದುಪಡಿ ಅನ್ನೋ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ರಷ್ಯಾ ಸೇನೆಯಲ್ಲಿ ಭಾರತೀಯರನ್ನ ಬಲವಂತವಾಗಿ ಸೇರಿಸಿಕೊಳ್ಳಲಾಗ್ತಿದೆ. ಜಾಬ್ ಹೆಸರಲ್ಲಿ ಕರೆಸ್ಕೊಂಡು ಆಮೇಲೆ ಯೂನಿಫಾರ್ಮ್ ಹಾಕಿ ಹೋಗಿ ಫೈಟ್ ಮಾಡುವಂತ ಬಿಡ್ತಿದ್ದಾರೆ ಅನ್ನೋ ಆರೋಪ ಇತ್ತಲ್ಲ. ಸೆಪ್ಟೆಂಬರ್ ಹೊತ್ತಿಗೆ 27 ಜನ ರಷ್ಯನ್ ಆರ್ಮಿಯಲ್ಲಿ ಸಿಕ್ಕಾಕೊಂಡಿದ್ರು. ರೀತಿ ಈಗ 44ಕ್ಕೆ ಏರಿಕೆಯಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ಅಮೆರಿಕ ಮತ್ತು ಸೌತ್ ಆಫ್ರಿಕಾ ನಡುವಿನ ಸಂಬಂಧದಲ್ಲಿ ಬಿರುಕುಂಟಾಗಿದೆ. ಈ ವರ್ಷ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಲಿರೋ G20 ಶೃಂಗಸಭೆಗೆ ಅಮೆರಿಕದ ಯಾರೊಬ್ಬರು ಅಧಿಕಾರಿಗಳು ಹೋಗಲ್ಲ. ಆ ಮೀಟಿಂಗ್ ನಲ್ಲಿ ಅಮೆರಿಕ ಪಾಲ್ಗೊಳ್ಳಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಕಾರಣ ಏನು? ಅಲ್ಲಿರೋ ಬಿಳಿಯರನ್ನ ಸರಿಯಾಗಿ ಟ್ರೀಟ್ ಮಾಡ್ತಿಲ್ಲ ಅಂತ. ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯ ರೈತರಿಗೆ ಕಿರುಕುಳ ಕೊಡಲಾಗ್ತಿದೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡಲಾಗ್ತಿದೆ, ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತ ಹೇಳಿ ಈ ನಿರ್ಧಾರ ತಗೊಂಡಿರೋದಾಗಿ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ದಕ್ಷಿಣ ಆಫ್ರಿಕಾದಂಥ ರಾಷ್ಟ್ರದಲ್ಲಿ G20 ಶೃಂಗಸಭೆ ನಡೀತಾ ಇರೋದು ನಾಚಿಕೆಗೇಡಿನ ಸಂಗತಿ ಅಂತ ತೀವ್ರ ಆಕ್ಷೇಪಾರ್ಹ ಭಾಷೆಯಲ್ಲಿ ಮಾತನಾಡಿದ್ದಾರೆ. ಈ ಹಿಂದೆ ಈ ಶೃಂಗಸಭೆಗೆ ಟ್ರಂಪ್ ಬದಲು ಉಪಾಧ್ಯಕ್ಷ JD ವ್ಯಾನ್ಸ್ ಹೋಗಬಹುದು ಅಂತ ಹೇಳಲಾಗಿತ್ತು. ಬಳಿಕ ಇಲ್ಲ, ಅಮೆರಿಕ ಇದರಲ್ಲಿ ಭಾಗಿನೇ ಆಗಲ್ಲ ಅನ್ನೋ ಮಾಹಿತಿ ಬಂದಿತ್ತು. ಅದರ ಬೆನ್ನಲ್ಲೇ ಟ್ರಂಪ್ ಈ ರೀತಿ ಬಾಯಿಗೆ ಬಂದಂಗೆ ಬೈದು ಘೋಷಣೆ ಮಾಡಿದ್ದಾರೆ. ಏನೋ ಸ್ನೇಹಿತರೆ, ಇಂಡೋನೇಷ್ಯಾದ ಜಕಾರ್ತಾದ ಮಸೀದಿಯೊಂದರ ಒಳಗಡೆ ಸ್ಫೋಟ ಉಂಟಾಗಿದೆ. ಪರಿಣಾಮ ಪ್ರಾರ್ಥನೆಗೆ ಅಂತ ಅಲ್ಲಿ ಸೇರಿದ 55 ಜನ ಗಾಯಗೊಂಡಿದ್ದಾರೆ. ಮಸೀದಿ ಶಾಲೆಯ ಆವರಣದೊಳಗಿದ್ದ ಕಾರಣ ಗಾಯಗೊಂಡವರಲ್ಲಿ ಬಹುತೇಕ ಮಕ್ಕಳು ಮತ್ತು ಶಿಕ್ಷಕರಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ 17 ವರ್ಷದ ಅಪ್ರಾಪ್ತ ಶಂಕಿತನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನಷ್ಟೇ ಸ್ಪಷ್ಟವಾಗಬೇಕು ಏನು ಉದ್ದೇಶ, ಯಾಕಾಯ್ತು, ಹೇಗಾಯ್ತು ಅಂತ. ಏನು ಟರ್ಕಿ ಸರ್ಕಾರ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ. ಗಾಜಾದಲ್ಲಿ ಪ್ಯಾಲೆಸ್ತೇನಿಗಳ ಹತ್ಯೆ ಮತ್ತು ಮಾನವೀಯತೆಯ ವಿರುದ್ಧ ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ಈ ನಿರ್ಧಾರ ಮಾಡಿದ್ದೀವಿ ಅಂತ ಟರ್ಕಿ ಹೇಳಿದೆ. ನೆತನ್ಯಾಹು ಜೊತೆಗೆ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಸೇರಿ 37 ಹಿರಿಯ ಅಧಿಕಾರಿಗಳ ಮೇಲೆ ಅರೆಸ್ಟ್ ವಾರೆಂಟ್ ಅನ್ನು ಜಾರಿ ಮಾಡಲಾಗಿದೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಇಸ್ರೇಲ್ ಈ ನಿರ್ಧಾರವನ್ನು ಖಂಡಿಸಿದೆ. ಟರ್ಕಿ ತನ್ನ ನ್ಯಾಯಾಂಗ ವ್ಯವಸ್ಥೆಯನ್ನ ತನ್ನ ಲಾಭಕ್ಕಾಗಿ ಬಳಸಿಕೊಳ್ತಿದೆ. ಟರ್ಕಿ ಅಧ್ಯಕ್ಷ ತಾಯಿಪ್ ಎರ್ಡೋಆನ್ ತಮ್ಮ ರಾಜಕೀಯ ಎದುರಾಳಿಗಳನ್ನ, ಪತ್ರಕರ್ತರನ್ನ, ಮೇಯರ್ಗಳನ್ನ ಬಂಧಿಸೋಕೆ ನ್ಯಾಯಾಂಗವನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಆಂತರಿಕವಾಗಿನೇ ಅವ್ರು ಸರಿ ಇಲ್ಲ, ನಮ್ಮ ಹತ್ರ ಏನ್ ಬರೋದವರು ಅಂತ ಹೇಳಿ ಕಿಡಿಕಾರಿದ್ದಾರೆ. ಇನ್ನು ಹಮಸ್ ಸಂಘಟನೆ ಟರ್ಕಿ ನಿರ್ಧಾರವನ್ನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ವೆಲ್ಕಮ್ ಮಾಡಿದೆ. ಇನ್ನು ಬ್ರೆಜಿಲ್ನ ಮಾಜಿ ಅಧ್ಯಕ್ಷ ಜೈರ್ ಬೋಲ್ಸೊನಾರೋ ಅವರಿಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. 2022 ಅಧ್ಯಕ್ಷೀಯ ಚುನಾವಣೆ ನಂತರ ಅಧಿಕಾರದಲ್ಲಿ ಕಂಟಿನ್ಯೂ ಆಗೋಕೆ, ದಂಗೆ ಏಳೋಕೆ ಪ್ಲಾನ್ ಮಾಡಿದ್ರು ಅಂತ ಹೇಳಿ ಅವರ ಮೇಲೆ ಆರೋಪ ಇತ್ತಲ್ಲ. 27 ವರ್ಷ ಜೈಲು ಶಿಕ್ಷೆಯನ್ನು ಅವರಿಗೆ ವಿಧಿಸಲಾಗಿತ್ತು. ಬೋಲ್ಸೊನಾರೋ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಈಗ ರಿಜೆಕ್ಟ್ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಸಕ್ತರು ಆಗ್ಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.